ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರೈಟ್. ಬಿಡದಿ ಹೋರಾಟ ರಾಜ್ಯದ ಹೋರಾಟ ಆಗ್ಬಿಟ್ಟಿದೆ. ಯಾಕೆ ಅಂತ ಹೇಳಿದ್ರೆ ಕೃಷಿಕರ ವಿಷಯದಲ್ಲಿ ಯಾವ ಅನ್ಯಾಯ ಕೂಡ ಆಗಬಾರದು. ಆದರೆ ಈ ಹೋರಾಟದಲ್ಲಿ ಸ್ವಲ್ಪ ರಾಜಕೀಯ ಕಾಣ್ತಾ ಇದೆ, ಮೇಲ್ನೋಟಕ್ಕೆ ಅದು ಗೊತ್ತಾಗ್ತಾ ಇದೆ. ನಾನು ದೇವನಹಳ್ಳಿ ಚನ್ನರಾಯಪಟ್ಟಣ ವಿಚಾರವನ್ನು ಉಲ್ಲೇಖ ಮಾಡ್ತೀನಿ. 1777 ಎಕರೆ ಭೂಮಿಯನ್ನು ಕೃಷಿಕರು ಉಳಿಸ್ಕೊಂಡ್ರು. ಅದೇ 7600+ ಎಕರೆ ಭೂಮಿಯನ್ನು ಉಳಿಸ್ಕೊಳ್ಳೋದಕ್ಕೆ 500 ದಿವಸಕ್ಕಿಂತ ಹೆಚ್ಚು ಹೋರಾಟವನ್ನ ಬಿಡದಿ ರೈತರು ಮಾಡ್ತಾ ಇದ್ದಾರೆ. ಆದರೆ ಬಿಜೆಪಿಯಲ್ಲಿ ಸಮಗ್ರವಾಗಿ ನಿಂತುಕೊಂಡಿದೆ, ಬಲವಾಗಿ ನಿಂತುಕೊಂಡಿದೆ. ಆ ರೈತರಿಗೆ ನ್ಯಾಯ ಕೊಡಿಸುತ್ತೆ ಪ್ರತಿಪಕ್ಷವಾಗಿ ಅನ್ನೋ ವಾತಾವರಣ ಇಲ್ಲ. ಅಲ್ಲ, ನೀವು ಇಲ್ಲ, ಖಂಡಿತವಾಗ್ಲೂ ಕೂಡ ಬಿಡದಿ ಹೋರಾಟಕ್ಕೆ ನಮ್ಮ ಎಲ್ಲ ರಾಜ್ಯ ನಾಯಕರು ಕೂಡ ಭೇಟಿ ಕೊಟ್ಟು ಅವ್ರಿಗೆ ಧೈರ್ಯ ತುಂಬತಕ್ಕಂಥ ಕೆಲಸವನ್ನ ಮಾಡಿದ್ರು. ಅದು ಬಿಡದಿಗೂ ಕೂಡ ಹೋಗಿ ಅಲ್ಲಿಗೆ ಭೇಟಿ ಕೊಟ್ಟು ರೈತರಿಗೆ ಬೆಂಬಲ ಕೊಡ್ತಕ್ಕಂಥ ಕೆಲಸವನ್ನ ಮಾನ್ಯ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕಣ್ಣವ್ರು ಇರ್ಬೋದು, ಛಲವಾದಿ ನಾರಾಯಣಸ್ವಾಮಿ ಇರ್ಬೋದು, ನಮ್ಮ ರಾಜ್ಯಾಧ್ಯಕ್ಷ ವಿಜೇಂದ್ರಣ್ಣವರು ಕೂಡ ಇಡೀ ತಂಡ ಹೋಗಿ ರೈತರಿಗೆ ನಿಮಗೆ ಬೆಂಬಲವಾಗಿ ನಿಲ್ತೀವಿ ಅಂತಕ್ಕಂಥದ್ದನ್ನ ಬಿಡದಿಗೆ ಹೋಗಿ ಅವರ ಜಮೀನುಗಳನ್ನ ಪರಿಶೀಲನೆ ಮಾಡೋದ್ರ ಮುಖಾಂತರ ಅವ್ರಿಗೆ ಆತ್ಮಸ್ಥೈರ್ಯ ತುಂಬತಕ್ಕಂಥ ಕೆಲಸವನ್ನ ಮಾಡಿದ್ರು. ಜವಾಬ್ದಾರಿಯುತ ವಿರೋಧ ಪಕ್ಷವಾಗಿ ನಾವು ಫ್ರೀಡಂ ಪಾರ್ಕಿನಲ್ಲಿ ಎಲ್ಲ MLAಗಳು ಎಲ್ಲ MLCಗಳು ಕೂಡ ಯಾರು ರೈತರ ಮೇಲೆ ಕೇಸನ್ನ ಹಾಕಿಸ್ಕೊಂಡಿರ್ತಕ್ಕಂಥ ರೈತರನ್ನ ಇವತ್ತು ಫ್ರೀಡಂ ಪಾರ್ಕಿಗೆ ಕರೆದು ಅವರು ಕೂಡ ಬೆಂಬಲವಾಗಿ ತಮ್ಮ ಜೊತೆ ಇದೀವಿ, ಯಾವುದೇ ಕಾರಣಕ್ಕೂ ಕೂಡ ತಮ್ಮ ಜಮೀನನ್ನ ಕಸಿಲಿಕ್ಕೆ ಖಂಡಿತವಾಗ್ಲೂ ಕೂಡ ನಾವು ಬಿಡಲ್ಲ ಅಂತಕ್ಕಂಥ ಹೋರಾಟವನ್ನು ಕೂಡ ನಾವು ಮಾಡಿದ್ವಿ. ತದನಂತರದಲ್ಲಿ JDS ಅವರು ಪಾದಯಾತ್ರೆ ಇನ್ನೊಂದು ಮಾಡಿರ್ತಕ್ಕಂಥದ್ದು. ಅದಕ್ಕೆ ನಮ್ಮ ರಾಜ್ಯ ನಾಯಕರು ಅವರ ನಮ್ಮ ಪಕ್ಷದ ಇತಿಮಿತಿ ಒಳಗಡೆ ಅವ್ರಿಗೆ ಯಾವ ರೀತಿ ಬೆಂಬಲವನ್ನು ಕೊಡಬೇಕು ಆ ರೀತಿ ಬೆಂಬಲ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಖಂಡಿತವಾಗ್ಲೂ ಕೂಡ ಬಿಡದಿ ರೈತರ ವಿಚಾರದಲ್ಲಿ ನಮ್ಮ ಪಾರ್ಟಿ ಸ್ಟ್ಯಾಂಡು 100ಕ್ಕೆ 100 ರೈತರ ಜೊತೆಲಿದ್ದೀವಿ, ರೈತರ ಪರವಾಗಿದ್ದೀವಿ ಅಂತಕ್ಕಂಥ ಮೆಸೇಜನ್ನ ಕೊಡ್ತಕ್ಕಂಥ ಕೆಲಸ ನಮ್ಮ ರಾಜ್ಯ ನಾಯಕರು ಮಾಡಿದ್ದಾರೆ. ನಿಮ್ಮ ನಾಯಕರು ವಿಜೇಂದ್ರ ಅವರು ಬಿಡದಿ ಪಾದಯಾತ್ರೆ ಕಾಣಿಸ್ಕೋಬಹುದಾಗಿತ್ತು. ಹಾಗಾದ್ರೆ ಇಲ್ಲ, ಏನಾಗಿದೆ ಅಂತ ಹೇಳಿದ್ರೆ ಒಬ್ಬ ರಾಜ್ಯಾಧ್ಯಕ್ಷ ಅಂತ ಹೇಳಿದ್ರೆ 1 ತಿಂಗಳ ಮುಂಚೆ ಅವ್ರ ಟೂರ್ ಪ್ರೋಗ್ರಾಮ್ ಫಿಕ್ಸ್ ಆಗುತ್ತೆ. ರಾಜ್ಯದಲ್ಲಿ ವಿರೋಧ ಪಕ್ಷವಾಗಿರ್ತಕ್ಕಂಥ ಕಾರಣ 100 ಕಡೆ ಅವ್ರದ್ದು ಪ್ರವಾಸ ಇರುತ್ತೆ. ಎಲೆಕ್ಷನ್ಗಳ ಹತ್ರ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರವಾರು ಪ್ರವಾಸಗಳಿದ್ದಾವೆ. ಭಾರತೀಯ ಜನತಾ ಪಾರ್ಟಿ ತಮಗೆ ಗೊತ್ತಿದೆ, ಹೋರಾಟದಿಂದನೇ ರೂಪುಗೊಂಡಿರ್ತಕ್ಕಂಥ ಪಾರ್ಟಿ. ಇವತ್ತು ಭಾರತೀಯ ಜನತಾ ಪಾರ್ಟಿ ದಿನನಿತ್ಯ 100 ಕಾರ್ಯಕ್ರಮಗಳು, ಅದು ಹರ್ ಘರ್ ತಿರಂಗ ಇರ್ಬೋದು, ತಿರಂಗ ಯಾತ್ರೆಗಳಿರ್ಬೋದು, ದಿನನಿತ್ಯ ಪ್ರತಿಭಟನೆಗಳಿರ್ಬೋದು, ಪ್ರೆಸ್ ಮೀಟ್ಗಳಿರ್ಬೋದು, ಈ ರೀತಿ 100 ಜವಾಬ್ದಾರಿಯನ್ನ ಕೊಟ್ಟಿರ್ತಾರೆ. ಮತ್ತೆ SIR ಬೇರೆ ನಡೀತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಅವ್ರಿಗೆ ಮುಂಚಿತವಾಗಿ ಅವರಿಗೆ ಪ್ರವಾಸದ ಕಾರ್ಯಕ್ರಮ ನಿಗದಿ ಆಗಿರೋದ್ರಿಂದ ಅಥವಾ ಅದ್ರ ಮಧ್ಯೆ ಅವತ್ತಿನ ದಿವಸ ಹೋಗದೆ ಇರತಕ್ಕಂಥದ್ದು ಆಗಿರ್ಬೋದು ಬಿಟ್ರೆ, ಮತ್ತೆ ನಮ್ಮ ಅಶೋಕಣ್ಣವರು, ಛಲವಾದಿ ನಾರಾಯಣಸ್ವಾಮಿ ನಮ್ಮ ಪಕ್ಷದ ಬೇರೆ ಬೇರೆ ಮುಖಂಡರುಗಳು ಕೂಡ ಹೋಗಿ ಭೇಟಿ ಕೊಟ್ಟು ಅದಕ್ಕೆ ಉದ್ಘಾಟನೆ ದಿವಸ ಹೋಗಿ ಭೇಟಿ ಕೊಟ್ಟಿರ್ತಕ್ಕಂಥದ್ದು ತಮ್ಮ ಮಾಧ್ಯಮದ ಮುಖಾಂತರ ನಾನೇ ನೋಡಿದ್ದೀನಿ. ಕಳೆದ 3 ವರ್ಷಗಳಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡೆ, ಅಂದ್ರೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಪ್ರತಿಪಕ್ಷವಾಗಿ ನಿಂತ್ಕೊಳ್ತಿರೋ ರೀತಿಯನ್ನ ಗಮನಿಸಿ JDS ನಲ್ಲೇ ಕೆಲವರು ನಾವು ಸರಿಯಾಗಿ ಕೈ ಜೋಡಿಸಿದೀವ, ಮೈತ್ರಿ ಧರ್ಮವನ್ನ ನಾವು ಪಾಲನೆ ಮಾಡಬೇಕು ಅಂತ ಎಲ್ಲರೂ ಟೀಕೆ ಟಿಪ್ಪಣಿಗಳನ್ನ ಮಾಡ್ತಿದ್ದಾರೆ. ಆದ್ರೆ ಬಿಜೆಪಿ ಅದನ್ನ ಮಾಡ್ತಿದ್ಯಾ ಇಲ್ವಾ ಅನ್ನುವಂಥ ಸಂಶಯ JDS ಅಲ್ಲಿ ಹುಟ್ಕೊಂಡಿದೆ. ಯಾಕಂದ್ರೆ ಬಿಜೆಪಿ ಮತ್ತು ಕಾಂಗ್ರೆಸ್ನ ಹೊಂದಾಣಿಕೆ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತದೆ. ರಾಷ್ಟ್ರೀಯ ಪಕ್ಷಗಳು ಅಲ್ಲ, ಆರೋಪ ಮಾಡೋರು ಯಾವ ರೀತಿ ಬೇಕಾದ್ರೂ ಆರೋಪ ಮಾಡ್ಬೋದು. ನಾನು ತುಂಬ ದೊಡ್ಡ ಅನುಭವಿ ರಾಜಕಾರಣಿಯಿಂದ ನಾನು ಹೇಳಲ್ಲ. ನಾನು ಕಳೆದ 3 ವರ್ಷಗಳಿಂದ ವಿಜೇಂದ್ರಣ್ಣವರ ಜೊತೆಗೆ ಅವರ ಪದಾಧಿಕಾರಿಗಳು, ನಾನು ಕೂಡ ಒಬ್ಬ ರಾಜ್ಯದ SC ಮೋರ್ಚಾದ ಪದಾಧಿಕಾರಿಯಾಗಿ ವಿಜೇಂದ್ರಣ್ಣವರು ತನ್ನ ವಯಸ್ಸಿಗೆ ಮೀರಿದ ಹೋರಾಟವನ್ನು ಮಾಡ್ತಾ ಇದ್ದಾರೆ. ತನ್ನ ವಯಸ್ಸಿಗೆ ಮೀರಿದ ಯಡಿಯೂರಪ್ಪನವರು ಏನು ಮಾರ್ಗದರ್ಶನ ಇದೆ, ಅವರ ಅನುಭವ ಇದೆ, ಆ ಅನುಭವದ ಆಧಾರದ ಮೇಲೆ ಅದು ರೈತ ಪರ ಹೋರಾಟ ಇರ್ಬೋದು, ಮಹಿಳೆಯರ ಹೋರಾಟ ಇರ್ಬೋದು, ಕೂಲಿ ಕಾರ್ಮಿಕರ ಹೋರಾಟ ಇರ್ಬೋದು, ಎಲ್ಲ ರೀತಿ ಹೋರಾಟಗಳನ್ನು ಕೂಡ ಕೈಗೆ ತಗೊಂಡು ಪಾರ್ಟಿ ಜೊತೆ ಹೆಜ್ಜೆ ಹಾಕ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಎಂದೂ ಕೂಡ ಪಾರ್ಟಿ ವಿಚಾರದಲ್ಲಿ ಅವ್ರು ಯಾವತ್ತೂ ಕೂಡ ಆ ರೀತಿ ಎಲ್ಲೂ ನಡ್ಕೊಂಡಿಲ್ಲ, ಮುಂದೆನೂ ಕೂಡ ನಡ್ಕೊಳ್ಳಲ್ಲ. ನಮ್ಮ ಪಾರ್ಟಿ ಏನ್ ಡೈರೆಕ್ಷನ್ ಕೊಡುತ್ತೆ, ಕೇಂದ್ರದಿಂದ ನಮಗೆ ಬರ್ತಕ್ಕಂಥ ಮಾರ್ಗದರ್ಶನ, ಇಲ್ಲಿರ್ತಕ್ಕಂಥ ಸ್ಥಳೀಯ ಸಮಸ್ಯೆಗಳ ಬಗ್ಗೆ, ರಾಜ್ಯದಲ್ಲಿರ್ತಕ್ಕಂಥ ಸಮಸ್ಯೆ ಬಗ್ಗೆ ನಿರಂತರವಾಗಿ ಹೋರಾಟ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದರೆ ಎಂದೂ ಕೂಡ ಬೇರೆ ಪಾರ್ಟಿ ಜೊತೆ ಆಗಲಿ ಇನ್ನೊಂದಾಗಲಿ ಖಂಡಿತವಾಗ್ಲೂ ಕೂಡ ನಮ್ಮ ಪಾರ್ಟಿಗೆ ಏನು ಬೇಕು, ಈ ರಾಜ್ಯದ ಜನತೆ ಹಿತದೃಷ್ಟಿಯಿಂದ ಏನ್ ಬೇಕು ಆ ಕೆಲಸವನ್ನ ಮಾಡ್ತಕ್ಕಂಥ ಕೆಲಸವನ್ನ ವಿಜೇಂದ್ರಣ್ಣವರು ಮಾಡಿದ್ದಾರೆ. ಮಧು ಬಂಗಾರಪ್ಪನವರು ಮತ್ತು ವಿಜಯೇಂದ್ರ ಅವರು ಮಾತನಾಡಿದ ಪರಿ ಮಾಧ್ಯಮದ ಮೈಕಲ್ಲಿ ಹರಿದಾಡ್ತಾ ನೀವು ನೋಡಿದ್ದೀರಿ, ನಾನು ನೋಡಿದ್ದೀನಿ. ನನ್ನ ಪ್ರಕಾರ ನಿಮ್ಮ ನಿಷ್ಠಾವಂತ ಕಾರ್ಯಕರ್ತರಿಗೆ ಮಾಡ್ತಿರುವಂತ ಅಪಮಾನ ಇದು. ಇಲ್ಲ ನೋಡಿ, 1 ನಿಮಿಷ, ನೀವು ಅಲ್ಲಿ ಯಾವುದನ್ನು ಕೂಡ ನೋಡಿ ಒಂದು ವಿಷಯ, ಅವರು ರಾಜ್ಯಾಧ್ಯಕ್ಷರು ಒಂದ್ ಕಡೆ,
ಆ ಶಿವಮೊಗ್ಗ ಜಿಲ್ಲೆಯ ಉಸ್ತುವಾರಿ ಸಚಿವರು ಒಬ್ಬ ಶಾಸಕರು ಹ್ಮ್. ಹೋರಾಟದ ಬಗ್ಗೆ ಕೇಳಿದಂಥ ಸಂದರ್ಭ ಹೌದು ಅವ್ರು ಈ ರೀತಿ ಹೋರಾಟ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಪ್ರಸ್ತಾಪ ಮಾಡಿದ್ದಾರೆ ಹೊರತು ಎಲ್ಲೂ ಕೂಡ ಇನ್ನೊಂದು ಇದನ್ನ ಅಥವಾ ಹಗುರವಾಗಿ ಮಾತಾಡ್ತಕ್ಕಂಥ ಕೆಲಸವನ್ನಾಗ್ಲಿ ಏನು ಕೂಡ ಮಾಡಿಲ್ಲ. ನಾನು ಅದನ್ನು ಗಮನಿಸ್ತೆ ಆಕ್ಚುಲಿ ಮಾಧ್ಯಮದ ಮುಖಾಂತರ. ಸಹಜವಾಗಿ ಒಬ್ಬ ಶಾಸಕ ಒಬ್ಬ ಮಂತ್ರಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೌದು ಅವ್ರು ಈ ರೀತಿ ಹೋರಾಟ ಮಾಡ್ತಾರೆ ಅಂತ ಹೇಳಿದಾರೆ ಹೊರತು ಎಲ್ಲೂ ಕೂಡ ಯಾರನ್ನೂ ಹಗುರವಾಗಿ ಮಾತಾಡ್ತಕ್ಕಂಥ ಕೆಲಸ ಆಗಲಿ ಇನ್ನೊಂದಾಗ್ಲಿ ಖಂಡಿತವಾಗ್ಲೂ ಕೂಡ ಮಾಡಿಲ್ಲ. ವಿಜೇಂದ್ರನ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಅತ್ಯಂತ ಯಶಸ್ವಿ ವಿರೋಧ ಪಕ್ಷವಾಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಡೀತಕ್ಕಂಥ 2028 ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನ ಅಧಿಕಾರ ತರೋ ನಿಟ್ಟಿನಲ್ಲಿ ನಿಜವಾಗ್ಲೂ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ